ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಹೆಣ್ಮಕ್ಳು ಹಿಂಗೆ ಮಾಡಿಬಿಟ್ರೆ ಸಖತ್ತು ಬೇಜಾರಾಗುತ್ತೆ ತಂದೆ ತಾಯಿಯವ್ರಿಗೆ. ಹೆಣ್ಮಕ್ಳು ಗೌರವಾಗಿರಬೇಕು, ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು. ಇಂಥ ಕೆಲಸಗಳು ಏನಾದರೂ ಮಾಡಿಬಿಟ್ಟವ್ರೆ ಹೆಣ್ಮಕ್ಳು ಅಂದರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ. ನನಗಂತೂ ಅಷ್ಟಿಷ್ಟು ಬೇಜಾರಾಗ್ತಿಲ್ಲ ಅವಳು ಹಂಗೆ ಮಾಡ್ದಾಗಿಂದನೂ. ನನಗೆ ನೋಡಿ ಯಪ್ಪ ನೋಡಪ್ಪ, ನಾವು ಒಬ್ರಿಗೆ ನ್ಯಾಯ ಹೇಳೋರಾಗಿ ನಾವೇನು ಕರೆ ಇಲ್ಲಾಂದರೆ ಯಾರಿಗಾನೆ ಆತನ ಹೇಳೋಕೆ ಹೋಗ್ತೀವಿ. ನಿನ್ನ ಮಕ್ಳಿಗೆ ಯಾವಾಗ ಬುದ್ಧಿ ಕಲಿಸಿಲ್ಲ ಅಂದರೆ ಇವಾಗ ನಾವೇನೋ ಮಾತಾಡೋಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಬರಬೇಕಾಗುತ್ತೆ. ಇವಾಗಿನ ಕಾಲ ಬರೀ ಹಿಂಗೆ ಅಪ್ಪ ಹೋಗತ್ಲಾಗೆ. ಏನಪ್ಪ ಇದು ಹಿಂಗೆ ಅನಿಸುತ್ತೆ. ಏನೋ ಬಿಡತ್ತ, ಯಾರೋ ನಮ್ಮರ ತಮ್ಮರ ಸಂಬಂಧಿಕರಾದರೆ ಬಿಡು ಅನ್ಬೋದು. ಯಾವನೋ ಏನೋ ಎತ್ತ ಯಾರು ಅಂತ ಅಂದ್ರೂ ಹೇಳಂಗಿಲ್ಲ. ನನ್ನ ಮಗ ಫೋನು ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡವನಿ, ಹೋಗಂಗೆ ಇಲ್ಲ, ಹೆದರಿಕೆ ಬಿಟ್ಟವನಿ. ಅದು ಯಾವನು ಏನು ಎತ್ತ ಅಂತದು ನನ್ನ ಫೋನ್ ಮಾಡಿದರೆ ಮಾತಾಡೋದೇ ಇಲ್ಲ, ಹಂಗೆ ಮಾಡ್ಕೊಬಿಟ್ಟವನಿ. ಅದು ನಂಬರ್ ಅದು ಯಾರ್ದು ಏನು ಎತ್ತ ಅಂತ ಕಂಡು ಹಿಡಿಬೇಕು. ಫೋನ್ ಕಿತ್ಕೊಂಡು ಯಾರು ಅಂತ ಹೇಳಿದ್ರು ಹೇಳಲ್ವಲ್ಲ, ಕೇಳಿದ್ರು ಹೇಳಲ್ಲ. ಯಾರೂ ಇಲ್ಲ ಅಂತೇಳಿ ಬರಲಿ ಅವರಪ್ಪ ಹೇಳ್ತೀನಿ. ಅವರಪ್ಪಗೆ ಹೇಳಿ ಇದನ್ನು ಫಸ್ಟ್ ನಾವು ಸರ್ವ್ ಮಾಡ್ಕೋಬೇಕು. ಮುಂಚೆ ಆಗುತ್ತಪ್ಪ ಹೆಣ್ಮಕ್ಳಿಗೆ ಇದ್ದಾರೆ ಅಂತಂದರೆ ಕೆಂಡ ಕಟ್ಕೊಂಡಂಗೆ ಸೆರಗ್ನಾಕಿ. ಋತು ಯಾಕೆ ಏನಾಯಿತು? ಯಾಕೆ ಹುಷಾರಿಲ್ವಾ? ಹುಷಾರಾಗಿದ್ದೀನಪ್ಪ. ಏನು ಹೇಳೋಣ ಅಪ್ಪ, ನನಗಂತೂ ಬೆಳಗ್ಗೆಯಿಂದ ಭಾಳ ಬೇಜಾರಾಗ್ಬಿಟ್ಟೈತಿ. ಏನಾಯಿತು ಋತು? ಆಗ ಅವಳು ತನ್ವಿ ಯಾರ ಹತ್ರ ನಾನು ಮಾತಾಡ್ತಾ ಇದ್ನು. ಯಾರು ಅಂತಂದರೆ ಹೇಳಂಗೆ ಇಲ್ಲ. ಫೋನಾಗೆ ನಾನು ನಮ್ಮ ಮನ್ವಿತ ಹೋಗಿ ಅಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ದೀವಿ. ಇವಳು ಇಲ್ಲಿ ಫೋನಾಗ ನಾನು ಯಾತಕ್ಕೋ ಬಂದೆ, ಏನಕ್ಕ ಬಂದೆ ತೆಗಿ ಏನು ಮಾಡ್ತಾ ಇದ್ದಾಳೆ ಅದಲ್ಲಿ ನೋಡೋಣ ಅಂತಲೇ ಬಂದೆ. ನನಗೆ ಯಾಕೋ ಅನುಮಾನ ಇವಳ ಮೇಲೆ, ಅದಕ್ಕೆ ಬಂದೆ. ಸುಮ್ಮ ಫೋನ ಮಾತಾಡ್ತಾ ಇದ್ದಾಳೆ ಹಾರ್ಕೊಟಾನ. ಅದು ಯಾವ ಹುಡುಗ ಏನು ಎಲ್ಲೇನು ಯಾರು ಏನು ಎತ್ತ ಅಂತಂದ್ರೂ ಹೇಳಂಗೆ ಇಲ್ಲ. ಕೇಳಬಲ್ಲ ರೂಮ್ನಾಗ ಇದ್ದಾಳೆ. ಯಾರೂ ಇಲ್ಲ ನನ್ನ ಫ್ರೆಂಡು ಅಂತಾಳೆ. ಆ ಫೋನ್ ನಂಬರು ನೋಡಿದ್ರೆ ಅವನು ಎತ್ತಲ್ಲ. ಬೇರೆ ನಂಬರಿಂದ ಮಾಡಿದ್ರು ಎತ್ತಲ್ಲ. ಹಂಗೆ ಇದು ಮಾಡ್ತೀನಿ. ಅದು ಯಾರು ಅಂಬೋದು ಗೊತ್ತಿಲ್ಲ ನನಗೆ. ಯಾರು ನಮ್ಮ ತನ್ವಿ ತಾನೆ? ನಮ್ಮ ತನ್ವಿತ ಅಂತಂದು ಮಾಡಲ್ವಲ್ಲ. ನನಗೆ ಮತ್ತೆ ಏನು ಹೇಳಿದ್ರು ನಂಬಲ್ಲ ನಾವು. ನಾವೇನೇನು ಸುಮ್ಮನೆ ಹೇಳ್ತೀವಿ ನಮ್ಮ ಮಕ್ಳ ಬಗ್ಗೆ. ಹಂಗೆ ಮಾಡಲ್ವಲ್ಲ ಅಂತಂದರೆ ನಾವೇನು ಸುಮ್ಮನೆ ಹೇಳೋಕ್ಕಾಗುತ್ತೆ? ನಿನ್ನೆ ಒಂದು ಕಥೆಯಪ್ಪ ಬಾ ಕೇಳಬಾ ಇಲ್ಲಿ. ಅವಳು ನಮ್ಮ ಮನ್ವಿತಂಗೆ ಕೇಳಿ ಹೇಳ್ತಾಳೆ, ಅಮ್ಮ ಕಣಮ್ಮ ಅವಳು ಯಾರಿಗೋ ಮೆಸೇಜು ಫೋನ್ ಎಲ್ಲ ಮಾಡ್ತಾಳೆ ಅಂತೇಳಿ ಮನ್ವಿತಾನೆ ಹೇಳ್ತಾಳೆ. ಆ ಹುಡುಗಿ ದೊಡ್ಡ ಹುಡುಗಿ ಇದ್ದೋಟು ಇವಳಿಲ್ಲ, ಸಣ್ಣಳು ಅಂತ ಉಪ್ಸಿ ಒಂದಿಟ್ಟು ಮ್ಯಾಕ್ ಹೋಗ್ಬಿಟ್ಟವಳಿ. ನೋಡು ಅವಳು ಎಷ್ಟು ಇದನ್ನು ಮಾಡ್ತಾಳೆ. ಹೇಳಿದ್ರೆ ಕೇಳಲ್ವಲ್ಲ, ಅದೇನು ಹೇಳ್ತಿ ಹೇಳು ನೀನು ನಡಿ. ಹಿಂಗೆ ಬಿಡ್ಕೊಂಬಂದ್ರೆ ನಾಳೆ ದಿನ ನಮ್ಮ ಮರ್ಯಾದೆ ಹೋದಾಗ ಯಾರು ನಮ್ಮನ್ನು ಕ್ಯಾಕ್ರು ಸುಗ್ಳುತ್ತಾರೆ. ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸೋಕ್ಕಾಗ್ತಿರ್ಲಿಲ್ವೇ ನೀವು ಅಂತೇಳಿ ನಾವು ಉಳಿಸ್ಕೋಬೇಕಾಗುತ್ತೆ. ಅರ್ಥಗ ನಾನು ನಡಿ ಬಾ ಅದೆಲ್ಲಿ ಕೇಳೋಣ. ಹೇಳ್ತೀನಿ ನಾನೆಲ್ಲನ. ಇಂಥವೆಲ್ಲ ಮಾಡಂಗಿದ್ರೆ ಮಾಡಿಬಿಡ ಕಣಮ್ಮ, ಇಲ್ಲಿಗೆ ಕೈ ಬಿಟ್ಟಕ್ಕೆ ತೆಪ್ನ ಬಿಡು. ಹೆಣ್ಮಕ್ಳು ಒಳ್ಳೆ ಬುದ್ಧಿ ಕಲಿಬೇಕು, ಇಂಥವೆಲ್ಲ ಮಾಡಬಾರ್ದು ಕಣಮ್ಮ, ತಂದೆ ತಾಯಿಗೊಳ್ಳೆ ಗೌರವ ತರಬೇಕು ಅಂತ ಹೇಳ್ತೀನಿ. ನಡೀಲಿ ಬಾ ಇಲ್ಲಿ ಮಾತಾಡೋಣ. ತನ್ವಿತಾ ಏನು ಮಾಡ್ತಾ ಇದೀಯಮ್ಮ? ಏನು ಮಾಡ್ತಾಳೆ ಅವಳು? ಯೋಚನೆ ಮಾಡ್ತಿರ್ತಾಳೆ. ಏನು ಹೆಂಗೆ ಯಾವ ಫೋನ ಮಾತಾಡೋಣ, ಯಾರ್ತ ಮೆಸೇಜ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಇಲ್ಲ ಕಣಮ್ಮ, ನಾನೇನು ಮಾಡಿಲ್ಲ. ಇಲ್ಲ ಅಪ್ಪಾಜಿ, ನಾನೇನು ಮಾಡಿಲ್ಲ ಅಪ್ಪಾಜಿ, ಏನು ಮಾಡಿಲ್ಲ. ಅಂತವ ಮಾಡಬಾರ್ದು. ಈಗ ಅದು ಯಾರು ಏನು ಎತ್ತ ಅಂತ ಹೇಳು. ಅದು ಯಾವ ಹುಡುಗ? ನೀನು ಯಾಕೆ ಫೋನ ಮಾತಾಡ್ತಿದ್ದೆ? ನಿಮ್ಮಮ್ಮ ಏನು ಸುಳ್ಳು ಹೇಳ್ತಾಳೆ? ನಾನು ಸುಳ್ಳು ಹೇಳ್ತೀನಿ ನಮ್ಮಂಗೆ ಮಾತಾಡ್ತಾಳೆ ನೋಡು. ಇನ್ನು ಸುಳ್ಳು ಹೇಳ್ತೀವಿ? ಅಲ್ಲ ನೀನು ಮಾತಾಡ್ತಿರ್ಲಿಲ್ವ ಹೇಳು? ಸುಮ್ಮನೆ ಸುಳ್ಳು ಹೇಳ್ಬೇಡ ನೀನು. ಒಳ್ಳೆ ಮಾತನಾಗ ಹೇಳ್ತೀನಿ, ಇಲ್ಲಿಗೆ ಕೈ ಬಿಟ್ಟು ತೆಪ್ಪನ ಆದರೆ ಸರಿ. ಅದು ಏನಿದ್ರು ಇಲ್ಲ, ನಾನು ನೋಡಿಲ್ಲ ನೀನು. ನಾನು ಎಷ್ಟು ಪ್ರೀತಿ ಕೊಡ್ತೀನೋ ಅಷ್ಟೇ ಮತ್ತೆ ಕ್ರೂರಿ ಆಗಬೇಕಾಗುತ್ತೆ. ಹೇಳಿರ್ತೀನಿ ನೋಡು, ಇಲ್ಲಿಗೆ ಕೈ ಬಿಟ್ಟು ತೆಪ್ಪನ ಆದರೆ ಸರಿ, ಇಲ್ಲ ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ. ನಾನು ನಿನ್ನೂ ನೋಡಿಲ್ಲ. ನಾವೇನೋ ಬಿಡು ಅಂತ ಹೆಣ್ಮಕ್ಳು ಬೈಬಾರ್ದು ಒದಿಬಾರ್ದು ಅಂತ ಇದ್ದೀನಿ. ನೋಡು ಇವತ್ತು ನಿಮ್ಮಮ್ಮ ಹೇಳಿದ್ದೆ ಲಾಸ್ಟು. ಇಲ್ಲ ಕಣಪ್ಪ, ನಾನು ಹಂಗೆ ಮಾಡಿಲ್ಲ ಕಣಪ್ಪ. ಇಲ್ಲ ಕಣಪ್ಪ, ಅದು ಯಾರು ಏನು ಎತ್ತ ಅಂತ ತಿಳ್ಕ. ಅದು ಯಾವರು ಯಾವ ಊರನು, ಅದು ಯಾವನವನು ಅಂತ ಗೊತ್ತಾಗಬೇಕು ನನಗೆ. ಫೋನು ಮೆಸೇಜ್ ಮಾಡಿದ್ರೆ ನಾನು ಯಾವನಂತ ನನಗೆ ಗೊತ್ತಾಗಬೇಕು. ಗೊತ್ತಾಗಲಿಲ್ಲ ನಾನಂತ ಹೇಳಲಿಲ್ಲ ಅಂದರೆ ಬಿಡಲ್ಲ. ಹೇಳು ಅದು ಯಾರು ಅಂತ ಹೇಳು. ಅದು ಯಾರು ಏನು ತೀರಾ ನಾವು ನೋಡೋಣ. ಆಮೇಲೆ ಅದೇನಾಗುತ್ತಾ ಆಗಲಿ. ಇವಾಗ ಫಸ್ಟ್ ಅದು ಯಾರು? ನೀನು ಯಾರ್ತ ಮಾತಾಡ್ತಿದ್ದೆ? ನಿಮ್ಮಮ್ಮ ಸುಳ್ಳು ಹೇಳ್ತಾಳ? ಯಾರ್ತ ಮಾತಾಡ್ತಿದ್ದೆ ಹೇಳು. ಅನ್ವಿತಾ ನೀನಾಗ್ಲೇಳ ಅಷ್ಟೇ. ಇಲ್ಲ ನೋಡು, ಇಂಥವು ಏನಾನ ಇಬ್ಬರಾಗ ಒಬ್ಬರು ಮಾಡಿದ್ದೀರಾ ಅಂತಂದ್ರೆ ನಾನಂತೂ ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ಗೌರವಾಗಿದ್ದರೆ ಒಂದು ಹೋಯ್ತು. ಇಲ್ಲ ಕಣಪ್ಪ, ನೀನು ಅದು ಯಾರು ಏನು ಎತ್ತ ಅಂತ ತಿಳ್ಕೊಂಬ್ಲೇಬೇಕು. ತಿಳ್ಕೊಂಬಿಲ್ಲ ಅಂದರೆ ಆಗಲ್ಲ. ಇವಳು ಬರೀ ಹಿಂಗೆ ಮಾಡ್ಕೊಂಡು ಹಿಂಗೆ ಹೋಗ್ತಾಳೆ. ಅದು ಯಾರು ಏನು ಎತ್ತ ಅಂತ ತಿಳ್ಕ. ಅದು ಯಾರು ಅಂತ ತಿಳ್ಕೊಂಬ್ಲೇಬೇಕು ಕಣಪ್ಪ, ಇಲ್ಲಾಂದರೆ ಆಗಲ್ಲ. ಹೇಳಮ್ಮ ಅದು ಯಾರು ಅಂತ ಹೇಳು. ಅದು ಯಾರು ಅಂತ ಹೇಳಿದ್ರೆ ಸರಿ. ಬಾಯಿ ಬಿಡು. ಅದು ಯಾರ ಹತ್ರ ನೀನು ಮಾತಾಡ್ತಿದ್ದಿದ್ದು ಅಂತ
ಯಾವ ಊರನೋ ಏನೋ ಏನು ಕೆಲಸ ಮಾಡ್ತಾ ಇದ್ದಾನೆ ಅವನ ಹತ್ರ ನೀನು ಯಾಕೆ ಮಾತಾಡ್ತೀಯ, ನಿನಗೆ ಅವನ ಹತ್ರ ಏನು ಕೆಲಸ ಆಗಬೇಕು ಅಂತ ಮಾತಾಡ್ತಾ ಇದೆಯಾ ಅದನ್ನು ಹೇಳಿ ನೀನು ನನ್ನ ಹತ್ರ. ಹೇಳಲಿಲ್ಲ ನಾನು ಏನಿಲ್ಲ ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ. ಅಪ್ಪ ನಾನಂತೂ ಅಂತ ಮಾಡಲ್ಲ ಕಣಪ್ಪ. ಈಗ ನಾನಂತವು ಮಾಡೋಕ್ಕೆ ನನಗೆ ಭಯ ಆಗ್ತೈತೆ. ನಾನಂಥ ಕೆಲಸಗಳು ಮಾಡಲ್ಲ ಕಣಪ್ಪ. ಯಾರೇ ಆಗಲಿ ನೋಡಿ, ನಿನಗೂ ಹೇಳ್ತೀನಿ, ನಿನಗೂ ಹೇಳಿ, ಇಬ್ಬರಿಗೂ ಹೇಳ್ತಾ ಇರೋದು. ನೀನು ಹೇಳು ಫಸ್ಟು. ನೀನು ಇವತ್ತು ಮಾಡ್ತಾ ಇರೋದನ್ನೆಲ್ಲ ನನ್ನ ಕೆಲಸ ಗೊತ್ತಾಗೈತೆ. ನನಗಾಲ ಈ ವಾರದಿಂದಲೂ ಅನುಮಾನ ಇತ್ತು. ನಾನು ಬಿಡು ಅಂತ ಸುಮ್ಮನಾದೆ. ನನಗೆ ನಿನ್ನ ಮೇಲೆ ಅನುಮಾನ ಐತೆ. ಹೇಳು, ಅದು ಯಾರು ಏನು ಎತ್ತ ಅಂತ ಹೇಳಲಿಲ್ಲ ಅಂದ್ರೆ ನಾನೇನು ಸುಮ್ಮನೆ ಬಿಡಲ್ಲ ನೋಡಿ, ಹೇಳಿರ್ತೀನಿ. ಹೇಳು. ಅಲ್ಲಡು, ಕೇಳ್ತಾ ಇಲ್ವೇ? ನಿನ್ನೆ ಕೇಳ್ತಾ ಇರೋದು. ಬಾಯ್ ಬಿಡು. ಅದು ಯಾರು ಏನು ಎತ್ತ ಅಂತ ಬೊಗಳು. ಸುಮ್ಮನೆ ಇರಬೇಡ. ಅದು ಯಾರಂತ ಬೊಗಳು. ಬಾಯಿ ನಾನು ನೋಡು, ಸಿಟ್ಟು ರೇಗಿಸ್ಬಿಟ್ರೆ ನನಗೇನಿಲ್ಲ. ಅಪ್ಪ ಇಲ್ಲ ಕಣಪ್ಪ, ಹಂಗೆ ಮಾಡಲ್ಲ ಕಣಪ್ಪ. ಬಿಡು, ಇನ್ಮೇಲೆ ಮಾಡಲ್ಲ. ಇವತ್ತೇ ಲಾಸ್ಟ್ ಕಣಪ್ಪ. ತಪ್ಪಾಯ್ತು ಕಣಪ್ಪ. ಹಂಗೆ ಮಾಡಲ್ಲ, ಇನ್ಮೇಲಿಂದ ಹಂಗೆ ಮಾಡಲ್ಲ ಕಣಪ್ಪ. ಅಪ್ಪ ಹಂಗೆ ಮಾಡಲ್ಲ. ಅದು ಯಾವನಂತ ಬೊಗಳು. ಫಸ್ಟು ಬೊಗಳೋದು ಕಲಿ. ಅದು ಯಾರು ಅಂತ ಫಸ್ಟ್ ನಾನು ಹೇಳಿದ್ದಕ್ಕೆ, ನಾನು ಕೇಳಿದಕ್ಕೆ ಉತ್ತರ ಕೊಟ್ಟು ನೀನು ಆಮೇಲೆ ಮುಂದೋದು ಮಾತಾಡು. ನೀನು ಹಂಗೆ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಅದು ಯಾರು ಏನೋ ಎತ್ತಂತ ಹೇಳು. ಅದು ಯಾರಂತ ಹೇಳು. ಇಲ್ಲಪ್ಪ ಹಂಗೆ ಮಾಡಲ್ಲ. ಬಿಡಪ್ಪ, ಬೇಡ ಅಪ್ಪ. ಹೇಳೋದು ಬೇಡ, ಏನು ಬೇಡ. ಬಿಡಪ್ಪ, ಏನು ಬೇಡ ಬಿಡಪ್ಪ, ಬೇಡ. ಅದು ಹೆಂಗೆ ಬಿಡ್ತಾರೆ? ಏನು ಬೇಡ ಬಿಡಪ್ಪ, ಏನು ಬೇಡ ಬಿಡಪ್ಪ ಅಂದ್ರೆ ಅದು ಹೆಂಗೆ ಬಿಡ್ತಾರೆ? ಅದು ಯಾರು ಅಂತ ನಿಮ್ಮ ಅಪ್ಪ ಕೇಳಿದಕ್ಕೆ ಫಸ್ಟ್ ಉತ್ತರ ಕೊಡೋದು ಕಲಿ. ಅವ್ರು ಏನು ಕೇಳಿದರೆ ನಾನು ಏನು ಮಾತಾಡ್ತಾ ಇದ್ದೀನಿ, ಏನು ಮಾತಾಡ್ಬೇಕು ಅಂಬತ್ತು ಪರಿಜ್ಞಾನ ಇಟ್ಕೊಂಡು ಮಾತಾಡು. ಅದು ಏನಂತ ಫಸ್ಟು ಬಾಯಿ ಬಿಡು. ಬಾಯಿ ಬಿಡ್ದಲ್ಲೇ ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿ ಹೋಗಲ್ಲ. ನಾವು ಕೇಳಿದಕ್ಕೆ ಉತ್ತರ ಕೊಡೆ. ನೀನು ಕೇಳೋದು ನಾವು ಕೇಳಲ್ಲ, ನಾವು ಕೇಳೋದು ನೀನು ಕೇಳಬೇಕು ಅಷ್ಟೇ. ನಾನು ಏನು ಕೇಳ್ತಾ ಇದ್ದೀನಿ ಹೇಳಿ ನಿನಗೆ. ಅದು ಯಾವ ಹುಡುಗ, ಯಾವ ಊರನು ಹೇಳು. ಈಗ ಸುಮ್ಮನೆ ಬಾಯಿ ಮಾಡಿದ್ರೆ ಅಕ್ಕಪಕ್ಕದಲ್ಲ ಕೇಳಿಸ್ಕೊಂತಾರೆ, ಮರ್ಯಾದೆ ಹೋಗುತ್ತೆ. ಬಾಯಿ ಮಾಡೋದು ದೊಡ್ಡದಲ್ಲ. ಇವಾಗ ಫಸ್ಟು ಉತ್ತರ ಕೊಡು. ಬಾಕ್ಲಿಟ್ಟಿದೆಯಾ ಇರುತ್ತೋ, ಯಾರಾದರೂ ಬರ್ತಾರೆ? ಬಾಕ್ಲಿಕ್ಕಿದ್ದೀನಪ್ಪ. ಬೇಜಾರಾಗಿ ನಾನು ಹೊರಕ್ಕೆಲ್ಲೋ ಹೋಗೇ ಇಲ್ಲ. ನೋಡಮ್ಮ, ಹಿಂಗೆ ಮಾಡ್ತಾ ಇರಕ್ಕೆ ನನಗೆ ಅದೇ ಚಿಂತೆ ಆಗ್ಬಿಟ್ಟೈತಿ. ನೋಡಪ್ಪ, ಹಿಂಗೆ ಮಾಡಿದ್ರೆ ಹೆಂಗೆ ನಮ್ಮ ಮರ್ಯಾದೆ ಹೆಂಗೆ ಏನು ಎತ್ತ ಅಂತ ನನಗೆ ಚಿಂತೆ ಆಗ್ಬಿಟ್ಟೈತಿ. ಅಷ್ಟಿಷ್ಟು ಚಿಂತೆ ಆಗಿಲ್ಲ ನನಗೆ, ನಿಜವಾಗ್ಲೂ ಸಖತ್ತು ಚಿಂತೆ ಆಗ್ಬಿಟ್ಟೈತಿ. ಹೇಳು, ಅದು ಯಾವ ಹುಡುಗ ಹೇಳು. ಅವ್ನು ಯಾವನು, ಏನು ಕೆಲಸ ನಿನಗೆ, ಅವನ ಹತ್ರ ಮಾತಾಡೋವಂಥದ್ದೇನು, ಅವನು ಏನು ಕೆಲಸ ಮಾಡ್ತಾನೆ, ಅದು ಯಾವ ಊರನು ಏನು ಎತ್ತ ಹೇಳು. ನನಗೆ ನಾವೇನು ಅವನು ಕೇಳೋಕೆ ಹೋಗಲ್ಲ, ನಾವೇನು ಗಲಾಟೆ ಮಾಡೋಕ್ಕೆ ಹೋಗಲ್ಲ, ನಾವೇನು ಇನ್ನೇನು ಒಯ್ಯಲ್ಲ ಬಡಿಯಲ್ಲ, ಇನ್ನೇನು ಏನು ಅಂಬಲ್ಲ. ಅಷ್ಟೇ ನಮಗೊಂದು ತಿಳಿಸು. ಯಾವ ಊರನು ಏನು, ಯಾವ ಹುಡುಗ, ನಿನಗೆ ಅವನ ಹತ್ರ ಏನು ಕೆಲಸ, ಇಂಥ ಕೆಲಸ ಆಗ್ಬೇಕಣಪ್ಪ ಅಂತವನ್ನ ನಾನು ಬೇಕಾದ್ರೆ ಆಮೇಲೆ ನನ್ನ ಮುಂದೆ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ, ನನಗೆ ಗೊತ್ತೈತಿ. ಸರಿನಾ? ಅವ್ನು ಯಾವ ಊರನು ಏನು, ಅವನ ಹೆಸ್ರೇನು ಹೇಳು. ಅಷ್ಟೇ ಡೀಟೇಲ್ಸ್ ಹೇಳ್ಬೇಕು. ಅವ್ನು ಯಾರು ಅಂತ ಹೇಳು. ನಮಗಿಂತ ಮಾಡಿದ್ರೆ ನಮಗೆ ಸರಿ ಹೋಗಲ್ಲ. ನಾನು ಕೇಳ್ತಾ ಇರೋದಕ್ಕೆ ಫಸ್ಟ್ ಉತ್ತರ ಕೊಡೋದು ಕಲಿ. ಹೇಳು. ಸುಮ್ಮನೆ ಮಕ್ಕ ಎಳೆ ಬಿಡ್ಕೊಂಡು ಕೂತ್ಕೊಂಡು ತೆಗ್ದು ಬಾರಿಸ್ಬಿಡ್ತೀನಿ ಕಾಪಾಡೋಕೆ. ಹೇಳು ಫಸ್ಟು, ಅದು ಯಾರು ಅಂತ. ಕಿಸಿ ಅದೊಂದು ಕಂಡವಳೆ. ಯಾವಾಗ್ಲೂ ಏನಾನ ಹೇಳಿದ್ರೆ ಸಾಕು, ಹೇಳೋ ಆಯ್ತಮ್ಮ ಅಂತ ಅಂದ್ಬಿಡ್ತಾಳೆ. ಅಂದಿದ ತಕ್ಷಣ ಸುಮ್ಮನಾಗ್ಬಿಡ್ತಾರೆ ಅಂತ. ನೀನೆಲ್ಲ ಕಿಸಿದ್ರೆ ಯಾರು ಕೇಳಲ್ಲ ಇಲ್ಲಿ. ಫಸ್ಟು ನನ್ನಪ್ಪ ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು. ಅದು ಯಾರು ಅಂತ. ಒಳ್ಳೆ ಮಾತಲ್ಲಿ ನೀನು ಏನಾದರೂ ಬಾಯಿ ಬಿಡಲಿಲ್ಲ ನಾನು ನೋಡು, ನಾನು ಏನಿಲ್ಲ ತಿರ್ಗಾ ನನ್ನ ಹತ್ರ ಒದೆ ತಿನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀನು ಬಾಯಿ ಬಿಟ್ಟರೆ ಸರಿ ನೋಡು. ಅಳ್ಳುಬೇಡ, ಬಾಯಿ ಮುಚ್ಚು, ಅಳ್ಳುಬೇಡ. ಕಣ್ಣೀರು ಒರೆಸ್ಕ ಕಣ್ಣೀರು ಒರೆಸ್ಕ. ಅಳ್ಳುಬೇಡ. ಹತ್ತು ಬಿಟ್ಟಿದ್ದೀಯ ಅಂದ್ರೆ ಸರಿಯಾಗಲ್ಲ. ಫಸ್ಟ್ ನಾನು ಕೇಳೋದಕ್ಕೆ ಉತ್ತರ ಕೊಡು. ಅಳ್ಳುಬೇಡ. ಅಳೋ ಅಂಥದ್ದು ಏನಾಗೈತೆ? ನಾನು ಹೊಡೆದ್ನ ಇವಾಗ ಎಲ್ಲ ಹೇಳಿ. ನಾನು ಹೊಡೆದ್ನ? ಯಾಕೆ ಅಳ್ತಾ ಇದೀಯ ನೀನು? ಯಾಕೆ ಅಳ್ತಾ ಇದೀಯಾ? ಅಳೋ ಅಂಥದ್ದು ಏನಾಗೈತಿ? ಅಳೋ ಅಂಥದ್ದು? ಅಳ್ಬೇಡ ಅಂತ ಹೇಳ್ತಾ ಇರೋದು. ಏನು ಕಳ್ತಾ ಇದೀಯಾ? ಇವಾಗ ಯಾರು ಹೊಡೆದವ್ರೆ? 10 ಮಾತ್ರಕ್ಕೆ ನಾವು ಸುಮ್ಮನಾಗಲ್ಲ. ನೀನು ಎಷ್ಟು ಹತ್ರ ನಾನು ಬಿಡಲ್ಲ. ನನಗೆ ಗೊತ್ತಾಗ್ಬೇಕು ಅಷ್ಟೇ. ನಿಮ್ಮಮ್ಮ ಎಷ್ಟು ಬೇಜಾರ ಮಾಡ್ಕೊಂಡು ಕೂತ್ಕೊಂಡವಳು ಗೊತ್ತಾ ಅಲ್ಲಿ? ನಾನು ನನ್ನ ಮಕ್ಕಳಲ್ಲ ಅಂತಾರಲ್ಲ ಅಂತಂದರೆ ನಮಗೆ ಮರ್ಯಾದಿರಲ್ಲ ಗೊತ್ತಾ? ಹಂಗೆ ಮಾಡ್ತೀಯ ನೀನು. ಅಲ್ಲ ನಿನ್ಗೆ ಇಂಥ ಕೆಲಸ ನಿಮ್ಮಮ್ಮ ಕಣ್ಣಾರ ನೋಡಿ ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾಳಲ್ಲ, ಎಷ್ಟು ಬೇಜಾರಾಗುತ್ತೆ. ಹೇಳು. ಅಳಬೇಡ. ನೀನು ಅಳಕೂಡ್ದು. ಫಸ್ಟ್ ನಾನು ಕೇಳೋದಕ್ಕೆ ಉತ್ತರ ಕೊಟ್ಟು ಆಮೇಲೆ ನೀನು ಮಾತಾಡುವಂತೆ. ಮುಂದದು ಅದೇನು ನೀನು ನಮ್ಮ ಹತ್ರ ಹೇಳುವಂತೆ. ಸದ್ಯಕ್ಕೆ ನೀನು ಮಾತಾಡ್ಕೂಡ್ದು. ಹೇಳು. ಅಳಕೂಡ್ದು. ಅಳಬೇಡ. ಬಾಯಿ ಬಿಡು. ಅದೇನಂತ.
ನಾನು ಈ ಅಪ್ಪನಿಗೆ ಯಾಕೆ ಟೆನ್ಷನ್ ಕೊಡೋದು, ಹೇಳೋದು ಬೇಡ ಅನ್ಕೊಂಡೆ. ನಾನು ಎಷ್ಟು ಕೇಳಿದ್ರು ಹೇಳಲೇ ಇಲ್ಲ. ನನ್ನ ಮಗ ಫೋನ್ ಎತ್ತದ, ಸರಿಯಾಗಿ ಬೈದೆ, ಏನು ಬೇಡ ಬಿಡು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನಾಳೆ ದಿನ ಏನಾರ ಸಮಸ್ಯೆ ಆಗ್ಬಿಟ್ರೆ ಆಮೇಲೆ ಈ ಅಪ್ಪನು ನನ್ನ ಕೂಟ್ಟು ಹೇಳಿಲ್ಲ, ನೀನು ಹೇಳ್ಬೇಕಾಗಿತ್ತು ಅಂತ ಈ ಅಪ್ಪಂತ ನಾನು ಬಯಸ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಈ ಅಪ್ಪಂಗೆ ಹೇಳ್ತಾ ಇದ್ದೀನಿ, ಅದು ಯಾರು ಏನು ಎತ್ತ ಅಂತ ತಿಳ್ಕೊಂಡು ಸರಿಯಾಗಿ ಬಿಗಿ ಮಾಡಪ್ಪ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸರಿಯಾಗಿ ಬಿಗಿ ಮಾಡಲಿಲ್ಲ ಅಂತಂದರೆ ಆಗಲ್ಲ, ಅದಕ್ಕಾಗಿ ಸರಿಯಾಗಿ ಬಿಗಿ ಮಾಡಿಸ್ತಾ ಇದ್ದೀನಿ. ಯಾರಂತ ಹೇಳ್ತಾನೆ ಇಲ್ಲ, ಕೇಳಿದ್ರು ಅವಾಗಿಂದ ಕೇಳಿದ್ರು ಹೇಳ್ತಾನೆ ಇಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.